ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಅಧಿಕ ಮಾಸದ ನಿಮಿತ್ತ ದಿನ 1 ಸಂಧಿಯ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ಇವತ್ತು ಬಹಳ ಮಹತ್ವವಾದಂಥದ್ದು ಸಂಧಿ ಗಣಪತಿ ಸಂಧಿ ಅಥವಾ ವಿಘ್ನೇಶ್ವರ ಸಂಧಿ ಅಂತ ಹೇಳ್ತಾರೆ. ಗಣಪತಿ ಸ್ತೋತ್ರ ಸಂಧಿ ಅಂತ ಹೇಳ್ತಾರೆ. ಇದನ್ನು ದಿನನಿತ್ಯ ಪಾರಾಯಣ ಮಾಡಿದ್ರೆ ಎಲ್ಲ ವಿಘ್ನಗಳ ಪರಿಹಾರ ಆಗ್ತದೆ ಅಂತ. ಈಗ ಇದು ಬಹಳ ಮಹತ್ವವಾದಂಥದ್ದು ಮತ್ತು ದಿನನಿತ್ಯ ಎಲ್ಲರೂ ಪಾರಾಯಣ ಮಾಡ್ತೀರಿ. ಆ ಪಾರಾಯಣ ಮಾಡುವಾಗ ವಿಶೇಷವಾಗಿ ಅನುಸಂಧಾನ ಬರಬೇಕು ಉದ್ದೇಶದಿಂದ ಇವತ್ತು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ. ಅಂದರೆ ನಾಟ್ ಮೋರ್ ದೆನ್ ಹಾಫ್ ಆನ್ ಅವರ್, ಅದು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ ಅಂದರೆ ನಿಮಗೆ. ಆಮೇಲೆ ಇದು ವಿಶೇಷವಾದಂಥದ್ದು ಒಂದು ಮಹಿಮೆ ಅಂತಂದರೆ ಇದು ಎಲ್ಲ ವಿಘ್ನ ಪರಿಹಾರ. ಇದರ ಫಲವನ್ನು ವಿಘ್ನ ಪರಿಹಾರ ಅಂತಂದರೆ ನಾವು ದಿನನಿತ್ಯ 21 ಸಲ 21 ದಿವಸ ಪಾರಾಯಣ ಮಾಡಿದರೆ ನಮ್ಮ ಮನುಷ್ಯ ಪ್ರಯತ್ನದಿಂದ ಆಗದೇ ಇರುವಂತಹ ಕಾರ್ಯಗಳನ್ನು ಎಲ್ಲ ವಿಘ್ನಗಳ ಪರಿಹಾರ ಆಗಿಬಿಟ್ಟು ಕಾರ್ಯ ಆಗ್ತದೆ. ಅದು ಲೌಕಿಕವಾಗಿ ಇರ್ಬೋದು ಅಥವಾ ಆಧ್ಯಾತ್ಮಿಕವಾಗಿ ಇರ್ಬೋದು. ಅಂತೂ ಇದು ಅಷ್ಟು ಫಲ ಇದೆ. ಇದು ಬೇಕಾದ ಸಲ ನಾವು ಬಂದಿದೆ. ಅದಕ್ಕೆ ದಿನನಿತ್ಯ ಪಾರಾಯಣ ಮಾಡಬೇಕು ಅಂತ ನಾನು ನಿತ್ಯ ಪಾರಾಯಣದಲ್ಲಿ ಈ ಸಂಧಿಯನ್ನು ಇಟ್ಟಿದ್ದೀನಿ. ನೀವೆಲ್ಲರೂ ಮಾಡ್ತಾನೆ ಇರ್ತೀರಿ. ಅದು ಸ್ವಲ್ಪ ಅನುಸಂಧಾನ ಹೆಚ್ಚಿಗೆ ಬರೋಕ್ಕೆ ಉದ್ದೇಶದಿಂದ ಸ್ವಲ್ಪ ವಿಸ್ತಾರ, ಭಾಳ ಜಾಸ್ತಿ ಇಲ್ಲ, ಸ್ವಲ್ಪ ವಿಸ್ತಾರವಾಗಿ ತಗೋತಾ ಇದ್ದೀನಿ. ಇಲ್ಲಿ ಮೊದಲನೇ ನುಡಿಯಲ್ಲಿ ಇಲ್ಲಿ ಭೂತಾಕಾಶಕ್ಕೆ ಅಭಿಮಾನಿ ದೇವತೆ. ಭೂತಾಕಾಶ ಅಂತ ಹೇಳಿ ಪಂಚಮಹಾಭೂತಗಳು. ಆ ಆಕಾಶಕ್ಕೆ ಅಭಿಮಾನಿ ದೇವತೆ ಗಣಪತಿ. ಆಮೇಲೆ ಗಣಪತಿ ಅಂತರ್ಗತ ವಿಶ್ವಂಭರೂಪಿ ಪರಮಾತ್ಮ ಚಿಂತನೆ ಮಾಡಬೇಕು. ವಿಶ್ವರೂಪಿ ಪರಮಾತ್ಮ ಅಂದರೆ ವಿಶ್ವತೈಸ ಪ್ರಾಜ್ಞ ಅಂತ ಹೇಳ್ತೀವಿಲ್ಲ, ಆ ವಿಶ್ವರೂಪಿ ಪರಮಾತ್ಮನೇ ನಮ್ಮ ಕಣ್ಣಲ್ಲಿದ್ದು ಜಾಗರ ಅವಸ್ಥೆಯನ್ನು ಕೊಡ್ತಾನೆ ಅಂತ ಹೇಳ್ತೀವಿ. ಸೊ ಗಣಪತಿ ಅಂತರ್ಗತನಾಗಿ ವಿಶ್ವರೂಪಿ ಪರಮಾತ್ಮ ನಮಗೆ ಜಾಗರ ಅವಸ್ಥೆಗಳು ಕೊಟ್ಟು ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ. ಹಾಗೂ ನಮಗೆ ವಿಘ್ನ ಪರಿಹಾರ. ವಿಘ್ನ ಪರಿಹಾರ ಯಾಕೆ ಅಂತಂದರೆ ಈ ಗಣಪತಿ ಬರೋದು 18ನೇ ಕಕ್ಷಾದಲ್ಲಿ. ಅದಕ್ಕಿಂತ ದೊಡ್ಡದವರೆಲ್ಲ ಬಿಟ್ಟು ಅವನಿಗೆ ಮೊದಲನೇ ಪೂಜೆ ಯಾಕೆ, ವಿಘ್ನ ಪರಿಹಾರ ಯಾಕೆ, ಅವನಿಂದನೇ ಯಾಕೆ ಅಂತಂದರೆ ಆ ರೀತಿಯಾಗಿ ಗಣಪತಿ ತಪಸ್ಸು ಮಾಡಿದ್ದಾನೆ, ನಾನು ಅಗ್ರ ಪೂಜೆ ಸಿಗಲಿ ಅಂತಂದ್ಬಿಟ್ಟು. ಹಾಗೂ ಅವನು ವಿಘ್ನ ಪರಿಹಾರ ಮಾಡೋಕ್ಕೋಸ್ಕರ ಅವನಿಗೆ ಒಂದು ಅಧಿಕಾರ ಕೊಟ್ಟಿದ್ದಾನೆ ಭಗವಂತ. ಅಂದರೆ ಇದು ಆಕಾಶಕ್ಕೆ ಅಭಿಮಾನ ಅಂತಂದ್ರೇನು, ಒಂದು ಅವಕಾಶ. ಅಂದರೆ ನಮ್ಗೆ ಈಗ ಒಂದು ಗಾಡಿ ಇದ್ದರೆ ಮುಂದೆ ಹೋಗೋಕ್ಕಾಗೋದಿಲ್ಲ, ಖಾಲಿ ಜಾಗ ಹೋಗ್ಲಿಕ್ಕಾಗ್ತದೆ. ಸೊ ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲೆಲ್ಲೆಲ್ಲ ಗಣಪತಿಯ ವ್ಯಾಪ್ತಿ, ಅವನ ಅಧಿಕಾರ ಅಂತ. ಸೊ ನಮ್ಮ ಪಿಂಡಾಣ ಒಳಗಡೆನೂ ಖಾಲಿ ಜಾಗ ಬೇಕಾದಷ್ಟಿದೆ. ಅಲ್ಲಿ ಇದು ಹೊಟ್ಟೆಯಲ್ಲಿದೆ, ಎದೆಯಲ್ಲಿದೆ, ಮೂಗಲ್ಲಿದೆ, ಕಿವಿಯಲ್ಲಿದೆ, ಅಲ್ಲೆಲ್ಲನೂ ಗಣಪತಿ ವ್ಯಾಪ್ತ, ಅವನ ಅಧಿಕಾರ ಅಂತ. ಆಮೇಲೆ ಈ ಬ್ರಹ್ಮಾಂಡ ಒಳಗಡೆ ಕೂಡ ಎಲ್ಲ ಕಡೆ ಖಾಲಿ ಜಾಗ ಬೇಕಾದಷ್ಟಿದೆ, ಅಲ್ಲೆಲ್ಲ ಭಗವಂತ ಗಣಪತಿ ವ್ಯಾಪ್ತ. ಬ್ರಹ್ಮಾಂಡದ ಹೊರಗೆ ಎಲ್ಲ 9 ಲೇಯರ್ ಇದೆ. ಅಲ್ಲಿ ಆಕಾಶ ಎಲ್ಲಿವರೆಗಿದೆಯೋ ಅಲ್ಲಿವರೆಗೂ ಈ ಗಣಪತಿಯ ವ್ಯಾಪ್ತಿ ಇದೆ, ಅವನ ಅಧಿಕಾರ ಇದೆ ಅಂತ. ಅವರಂತರ್ಯಾಮಿಯಾಗಿ ಅವ್ರ ವಿಶೇಷ ಇಲ್ಲಿ ವಾಯುದೇವರ ಆವೇಶ ಇದ್ದದಕ್ಕೆ, ಆಮೇಲೆ ವಿಶ್ವರೂಪಿ ಪರಮಾತ್ಮ ಇದ್ದದಕ್ಕೆ ಎಲ್ಲ ಕಾರ್ಯಗಳನ್ನು ವಿಘ್ನ ಪರಿಹಾರ ಮಾಡುವಂಥ ಶಕ್ತಿ ಈ ಗಣಪತಿಗೆ ಕೊಟ್ಟಿದ್ದಾನೆ. ಆಮೇಲೆ ಅದಕ್ಕೆ ಇಲ್ಲಿ ಮೊದಲೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ, ಇದು ಮಹದಾಕಾಶಪತಿ ಕರುಣಾಳು ಕೈ ಪಿಡಿದೆಂಬ ಉದ್ಧರಿಸು ಅಂತ. ಅಂದರೆ ನಮಗೆ ಬರೀ ಪ್ರೀತಿಯಿಂದ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಮ್ಮ ಕೈ ಹಿಡಿದು ಉದ್ಧರಿಸು ಅಂತ. ಆಮೇಲೆ ಇಲ್ಲಿ ವೇದವ್ಯಾಸ ಕರುಣಾ ಪಾತ್ರ ಅಂತ ಹೇಳಿದ್ದಾರೆ. ಅಂದರೆ ವೇದವ್ಯಾಸಗಳು ಗ್ರಂಥ ರಚನೆ ಮಾಡಿದರು, ಅದನ್ನು ಗಣಪತಿಯಿಂದ ಬರೆಸಿದರು ಅಂತ. ಯಾಕೆ ಗಣಪತಿ ಕಡೆ ಬರೆಸಿದರು ಅವರು ಅಂತಂದರೆ, ಗಣಪತಿಗೂ ಒಂದು ಗಣಪತಿ ನಾನು ಬರೀತೀನಿ ಅಂತ ಕಡೆ ಪ್ರಾರ್ಥನೆ ಮಾಡಿದ ಮೇಲೆ ಆಮೇಲೆ ಬಹಳ ಸರಸರ ಬರ್ಕೊಂಡು ಹೋದರು. ಅದಕ್ಕೆ ವೇದವ್ಯಾಸದೇವರು ಏನು ಹೇಳಿದರು, ಇದನ್ನು ತಿಳ್ಕೊಂಡು ಬರಿ ಅಂತ. ಅವ ಸ್ವಲ್ಪ ಸ್ಲೋ ಡೌನ್ ಆಯಿತು. ಪ್ರತಿಯೊಂದನ್ನು ತಿಳ್ಕೊಂಡು ಬರೀತಾರೆ. ಸೊ ಗಣಪತಿಗೆ ಕೂಡ 4 ವೇದದ ಎಲ್ಲ ಪುರಾಣಗಳದ್ದು ಎಲ್ಲ ಜ್ಞಾನವಿದೆ ಅಂತ. ಅದಕ್ಕೆ ನಮಗೆ ವಿದ್ಯಾ ಬುದ್ಧಿ ಕೊಡುವಂತೆ ಗಣಪತಿಗೆ ಪ್ರಾರ್ಥನೆ ಮಾಡ್ತೀವಿ. ಇಷ್ಟೆಲ್ಲ ಹಿನ್ನೆಲೆ ಇದೆ. ಇದು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ. ಇನ್ನು ಮುಂದೆಲ್ಲ ನುಡಿ ಪ್ರಕಾರ ಸಂಕ್ಷಿಪ್ತವಾಗಿ ನೋಡೋಣ. ಅಂದರೆ ಗಣಪತಿ ಯಾರು ಏನು ಅಂತ ತಿಳ್ಕೋಬೇಕು. ನಾವು ಗಣಪತಿ ಪೂಜೆ ಮಾಡುವಾಗ ಅಂತರ್ಯಾಮಿಯಾದ ವಾಯುದೇವ ಅಂತರ್ಗತ ಲಕ್ಷ್ಮೀ ಸಹಿತ ವಿಶ್ವಂಭರೂಪಿ ಪರಮಾತ್ಮ ಇದ್ದಾನೆ ಅಂತ. ಈ ವಿಶ್ವರೂಪಿ ಪರಮಾತ್ಮ ರೂಪಗಳನ್ನು ಹೇಳ್ತಾರೆ. 19 ಮುಖ, ಮಧ್ಯದಲ್ಲಿದ್ದಂಥದ್ದು ಗಜಮುಖ ಇದೆ. ಆ ಗಜಮುಖದು ಅವನು ಗಣಪತಿ ಆರಾಧನೆ ಮಾಡಿದ್ದಕ್ಕೆ, ಏಕೆಂದರೆ ಬಿಂಬರೂಪಿ ಪರಮಾತ್ಮ ಗಜಮುಖ ಇದ್ದಂಥ ರೂಪ ಇದ್ದಂಥ ಭಗವಂತ. ಆ ರೂಪ ಬಿಂಬರೂಪಿ ಪರಮಾತ್ಮ ಗಣಪತಿಗಿದ್ದಾನೆ. ಆ ರೂಪದ ಅದು ಆರಾಧನೆ ಮಾಡಿದ್ದಕ್ಕೆ ಅವನಿಗೆ ಆ ಮುಖ ಬಂತು. ಅದು ಬೇರೆ ಕಥೆಯೆಲ್ಲ ಇದೆ, ಅದೆಲ್ಲ ನಿಮಿತ್ತ ಮಾತ್ರ. ಆ ನಿಜವಾಗ್ಲೂ ಅದೇ ಮುಖ ಬರೋಕ್ಕೆ ಕಾರಣ ಏನು ಅಂತಂದರೆ ಅದು ಬಿಂಬರೂಪಿ ಪರಮಾತ್ಮ ಅಂದು ರೂಪವನ್ನು ತಾನು ತಾಳಿದ್ದಾನೆ ಅಂತ. ಇನ್ನು 2ನೇ ನುಡಿಯಲ್ಲಿ ಏಕದಂತ ಗಣಪತಿ ಅಂತ ಹೇಳಿದರು. ಏಕದಂತ ಇದೆ ಅವನಿಗೆ ಅಂತ. ಅಂದರೆ ಅದಕ್ಕೆಲ್ಲ ಕಥೆ ಇದೆ, ನಿಮಗೆಲ್ಲ ಗೊತ್ತಿದ್ದಂಥದ್ದು. ಆಮೇಲೆ ಅವನ ಆಕೃತಿ ಆಭರಣ ಎಲ್ಲ ಹೇಗಿದೆ ಅದರೆಲ್ಲ ವರ್ಣನೆ ಮಾಡಿದ್ದಾರೆ.
ಆಮೇಲೆ ಇದು ಜ್ಞಾನಗಳ ಸಹ ಈ ಪ್ರಾರ್ಥನೆ ಏನು ಮಾಡಬೇಕು ನಾವು. ಇನ್ನು ಗಣಪತಿ ಎಲ್ಲ ದೇವತೆಗಳಿಗೆ ಮೋಕ್ಷ ಕೊಡೋ ಅಧಿಕಾರ ಇಲ್ಲ, ಆದರೆ ಮೋಕ್ಷ ಸಿಗೋ ಹಾಗೆ ಮಾಡು ನಮಗೆ ಅಂತ. ಆ ಮೋಕ್ಷ ಸಿಗೋಕ್ಕೋಸ್ಕರ ಏನೇನು ಮಾಡಬೇಕು ಅದನ್ನೆಲ್ಲ ಎಲ್ಲ ದೇವತೆಗಳಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ಅದೇ ರೀತಿಯಾಗಿ ಈ ಗಣಪತಿಗೆ ಏನು ಪ್ರಾರ್ಥನೆ ಮಾಡ್ತೀವಿ ನಾವು, ಇದು ಜ್ಞಾನಿಗಳ ಸಹವಾಸ ಕೊಡು, ಆಮೇಲೆ ಸರ್ವೋತ್ತಮನಾದಂಥ ಹರಿಯ ಸ್ತುತಿ ಮಾಡಿಸು ಅದರಂತ ಪ್ರಾರ್ಥನೆ ಮಾಡ್ತೀವಿ. ಅಂದ್ರೇನು, ನಿರ್ವಿಘ್ನವಾಗಿ ನಮ್ಮದು ಸಾಧನೆಯನ್ನು ಅಭಿವೃದ್ಧಿ ಆಗಲಿ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ವಿ. ಇಲ್ಲಿ ಇಡೀ ಎಲ್ಲ ಇದರಲ್ಲಿ ನಾವು ಗಣಪತಿಗೆ ಏನು ಪ್ರಾರ್ಥನೆ ಮಾಡ್ತೀವಿ ಅನ್ನೋದನ್ನು ಜಗನ್ನಾಥದಾಸ ನಮಗೆ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಇದು ವಿಘ್ನರಾಜನೇ ಅಂತ ಹೇಳ್ತಾರೆ, ಅಂದರೆ ಈ ವಿಘ್ನವನ್ನು ಪರಿಹಾರ ಮಾಡುವಂತಹ ದೇವತೆ ವಿಘ್ನರಾಜನೇ ಅಂತ ಹೇಳಿದ. ನನ್ನ ಮನಸ್ಸು ಇದು ದುರ್ವಿಷಯದಲ್ಲಿ ಮಗ್ನ ಆಗಿದೆ, ಮಗ್ನವಾಗಿದೆ ಅಂತ ಹೇಳ್ತಾರೆ. ಆ ದುರ್ವಿಷಯಗಳನ್ನು ನಮಗೆ ಭಗವಂತ ನಮಗೆ ಬಿಡಿಸಿ ಭಗವಂತನ ಪಾದಕಮಲದಲ್ಲಿ ಮನಸ್ಸು ಮಗ್ನ ಆಗಲಿ ಅಂತ ಹೇಳ್ತಾರೆ. ಇದನ್ನು ನಾವು ನರಕಕ್ಕೆ ಹೋಗ್ಲಿಕ್ಕೆ ಅನ್ಸೋದಿಲ್ಲ, ಆದರೆ ನನ್ನ ಒಳಗಡೆ ಇದ್ದಂಥ ಅವಗುಣ ಇದ್ದರೆ ಅದನ್ನು ತೆಗೆದು ಹಾಕು. ಆ ಅವಗುಣಗಳಿಂದ ಕೆಟ್ಟ ಕರ್ಮಗಳನ್ನು ಆಗ್ತವೆ, ಅದು ನರಕಕ್ಕೆ ಅದು ದಾರಿ ಆಗ್ತದೆ. ಸೊ ಅದಕ್ಕೆ ನಾನು ನರಕಕ್ಕೆ ಅನ್ಸೋದಿಲ್ಲ, ಆದರೆ ಮಾಡಿದಂಥ ಕೆಟ್ಟ ಕರ್ಮಗಳಿಗೆ ನಾನು ಅನಿಸ್ತೀನಿ, ಅದಕ್ಕೆ ಆ ಕೆಟ್ಟ ಕರ್ಮಗಳಿಂದ ನನ್ನ ಕಡೆಯಿಂದ ಮಾಡಿಸಬೇಡ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು 14ನೇ ನುಡಿಯಲ್ಲಿ ಇದು ಯಾವ ಕಕ್ಷಾದಲ್ಲಿ ಬರ್ತಾನೆ, ಗಣಪತಿ ಯಾವ್ದು ಕಕ್ಷಾದಲ್ಲಿ ಬರ್ತಾನೆ ಅಂದರೆ 18ನೇ ಕಕ್ಷಾದಲ್ಲಿ ಬರ್ತಾನೆ. ಆ 18ನೇ ಕಕ್ಷಾದ ಯಾರಿದ್ದಾರೆ, ಕುಬೇರ, ವಿಶ್ವಕ್ಸೇನ, ಶೇಷ, ಸಹಸ್ರರು, ಅಶ್ವಿನಿ ದೇವತೆಗಳು ಎಲ್ಲ ಇದ್ದಾರೆ. ಅವ್ರು ಸಮಾನವಾಗಿ ನೀ ಇದ್ದೀಯಾ ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ 5ನೇ ನುಡಿಯಲ್ಲಿ ಚಾರುದೇಶನ ಅಂತ ಹೆಸರದಿಂದ ರುಕ್ಮಿಣಿ ಮಗನಾಗಿ ಬಂದ, ಅಲ್ಲಿ ಕೃಷ್ಣ ಆದೇಶ ಮಾಡಿದ, ಅಲ್ಲಿ ಆದೇಶದಂತೆ ರಾಕ್ಷಸರ ಸಂಹಾರ ಮಾಡಿದ ಅಂತ ಹೇಳ್ತೀವಿ. ಅಂದರೆ ಇದು ಗಣಪತಿ ಇದು ಇನ್ನೊಂದು ಅವತಾರ ಅಂತ. ಆಮೇಲೆ ಇದು ನಮಗೆ ಸನ್ಮತಿ ಕೊಡುವಂಥ, ಅಂದರೆ ಈ ರಾಕ್ಷಸರನ್ನು ಕೊಂದ, ಅಂದರೆ ನಮ್ಮದು ದುಷ್ಟ ವಿಚಾರಗಳನ್ನೇನಿದೆ ಅದನ್ನೆಲ್ಲ ಕೊಂದ ಹಾಕು, ನಮಗೆ ಸನ್ಮತಿ ಕೊಡುವಂಥ ಭಗವಂತ ಸತತವಾಗಿಂಥ ಜ್ಞಾನವನ್ನು ಕೊಡುವಂಥ ಅವನಿಗೆ ಪ್ರಾರ್ಥನೆ. ಆಮೇಲೆ ಇಲ್ಲಿ 6ನೇ ನುಡಿಯಲ್ಲಿ ಗಣಪತಿಯದ ರೂಪದ ಚಿಂತನೆ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕಿವಿ ಹೇಗಿದೆ, ಅವನ ಆಭರಣ ಹಾಕ್ಕೊಂಡಿದ್ದಾನೆ, ಅವನ ಗಾತ್ರ ಹೇಗಿದೆ, ಇದೆಲ್ಲ ಹೇಳಿದ, ಸುಚರಿತ್ರವಾಗಿ ಇದ್ದಾನೆ ಅಂತ. ಆಮೇಲೆ ಸ್ವರ್ಪಿದ್ದ ಅಂಕುಶ ಪಾಶಗಳನ್ನು ಹಿಡಿದಿದ್ದಾನೆ ಅಂತ. ಇಲ್ಲ ಕರ್ಮ ಸಾಕ್ಷಿಗಿದ್ದಾನೆ, ಅದಕ್ಕೆ ಇವನೇ ಕರ್ಮ ಸಾಕ್ಷಿಗಿದ್ದಾನೆ. ಅದಕ್ಕೆ ಇದು ದುಷ್ಟ ಶಕ್ತಿಯನ್ನು ನಾವು ತೆಗೆದು ಹಾಕಿಡು, ಆಮೇಲೆ ಕರ್ಮ ಸಾಕ್ಷಿಯಾಗಿದ್ದಾನೆ, ದುಷ್ಟ ಶಕ್ತಿಯನ್ನು ನಾಶ ಮಾಡು, ಆಮೇಲೆ ಸಜ್ಜನರಿಗೆ ತೃಪ್ತಿಪಡಿಸುವಂಥ ಪ್ರಾರ್ಥನೆ ಮಾಡಿದ್ದಾರೆ ಇಲ್ಲಿ. ಇನ್ನು 7ನೇ ನುಡಿಯಲ್ಲಿ ವೇದವ್ಯಾಸರು ಗ್ರಂಥ ಬರೆದರು. ನಾಗ ಹೇಳಿದಂತೆ ವೇದವ್ಯಾಸರು ಗ್ರಂಥ ಬರೆದರು, ಅದನ್ನು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿದೆಯೋ ಲೋಕದೊಳು ಶಬ್ದ ಇಟ್ಟಿದ್ದಾರೆ. ಪ್ರಯಾಸವಿಲ್ಲದೆ ಅಂತಂದರೆ ಇದು ಎಷ್ಟೆಲ್ಲ ಗ್ರಂಥಗಳು ಬರೆಯುವಾಗ ಅವ್ರಿಗೇನು ಆಯಾಸ ಆಗಲಿಲ್ಲ, ಸಂತೋಷಪಟ್ಟರು. ಯಾಕಂದರೆ ತಿಳ್ಕೊಂಡು ಬರೆಯುವಂಥ ಆದೇಶ ಇತ್ತು, ಆ ಪ್ರಕಾರ ಮಾಡಿದರು. ಇನ್ನು ಅವರು ಈ ಗ್ರಂಥಗಳು ಬರದೇ ಹೋದರೆ ಈ ಲೋಕದಲ್ಲಿ ಪ್ರಸಾರ ಜ್ಞಾನವನ್ನು ಬರ್ತಿರ್ಲಿಲ್ಲ. ಅದಕ್ಕೆ ಈ ಲೋಕದಲ್ಲಿ ಇದು ಜ್ಞಾನವನ್ನು ನೀವು ಪ್ರಸಾರ ಮಾಡಿದೀಯಾ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ಇದು ಕರುಣಾ ಸಮುದ್ರ ಕೃಪಾ ಕಟಾಕ್ಷಿ ನೋಡು ಪ್ರತಿದಿನಲ್ಲಿ, ಅಂದರೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದಿನನಿತ್ಯ ನಮಗೆ ಈ ವೇದಗಳ ಅರ್ಥಗಳನ್ನು ತಿಳಿದು ನೀವು ಬರೆದಿದೆಯಾ. ಸೊ ಅದೇ ರೀತಿಯಾಗಿ ಈ ವೇದಗಳ ಅರ್ಥಗಳನ್ನು ನಮಗೆ ತಿಳಿಯೋ ಹಾಗೆ, ಅಂದರೆ ಇಲ್ಲ ಜ್ಞಾನವನ್ನು ಅಭಿವೃದ್ಧಿ ಮಾಡುವಂಥ ಅದರ ಅರ್ಥ ನಮಗೆ ತಿಳಿಯೋ ಹಾಗೆ ಮಾಡು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು 8ನೇ ನುಡಿಯಲ್ಲಿ ಇದು ಸಾಯುಜ್ಯ ಮೋಕ್ಷದ ಬಗ್ಗೆ ಹೇಳ್ತಾರೆ. ಅಂದರೆ ಭಗವಂತ ಇಲ್ಲಿ ಸುನಾಭಿ ದೇಶವಸ್ಥಿತ ಅಂತ ಹೇಳಿದ್ದಾರೆ. ಅಂದರೆ ಇದು ಶ್ರೀಶನ ನಿರ್ಮಲ ಸುನಾಭಿ ದೇಶವಸ್ಥಿತ, ಅಂದರೆ ಭಗವಂತನ ಹೊಕ್ಕಳ ಸ್ಥಾನದಲ್ಲಿ ಗಣಪತಿ ಇದ್ದಾನೆ ಅಂತ. ಅಂದರೆ ಎಲ್ಲ ದೇವತೆಗಳಿಗೆ ಸಾಯುಜ್ಯ ಮೋಕ್ಷ ಇರ್ತದೆ. ಸೊ ಅಲ್ಲಿ ಪ್ರಳಯ ಕಾಲದಲ್ಲಿ ಆ ಹೊಕ್ಕಳದಲ್ಲಿ ಈ ಗಣಪತಿ ಲಯ ಹೊಂದುತ್ತಾನೆ. ಆಮೇಲೆ ಅಲ್ಲಿ ತಿರ್ಗಾ ಸೃಷ್ಟಿ ಬರುವಾಗ ಮುಂದಿನ ಕಲ್ಪದಲ್ಲಿ ಬೇರೆ ಗಣಪತಿ ಬರ್ತಾರೆ, ಅಲ್ಲಿಂದನೇ ಬರ್ತಾರೆ. ಸೊ ಎಲ್ಲಿ ಲಯ ಆಗಿರ್ತದೆ ಅಲ್ಲಿ ಅದೇ ಸ್ಥಾನದಲ್ಲಿ ಈ ದೇವತೆಗಳನ್ನು ಪ್ರಾದುರ್ಭಾವ ಆಗ್ತಾರೆ, ಒಂದು ಅವತಾರ ಮಾಡಿ ಹೊರಗಡೆ ಬರ್ತಾರೆ. ಆದರೆ ಆ ಜೀವರಾಶಿ ಬೇರೆ ಬೇರೆ ಇರ್ತದೆ, ಆದರೆ ಆ ಪದಕ್ಕೆ ಅಲ್ಲಿ ಆ ಸ್ಥಾನದಿಂದ ಬರುವಂಥ ಜೀವರಾಶಿಗಳಿಗೆ ಅದು ಸ್ಥಾನ ಅಂತ. ಆಮೇಲೆ ಕೆಂಪು ಗಂಧ ಹಚ್ಕೊಂಡಿದ್ದಾನೆ, ಲೋಕ ಪವಿತ್ರ ಇದ್ದಾನೆ, ಸುರಮಿತ್ರ ಇದ್ದಾನೆ ಅಂತ. ಇಲ್ಲಿ ಮೇಲೆ ವಿಶೇಷವಾಗಿ ವಾಯುದೇವರ ಆವೇಶ ಇದೆ ಅಂತ ಹೇಳಿಬಿಡ್ತಾರೆ. ಹೀಗೆ ಭಕ್ತರ ಇಷ್ಟಾರ್ಥಗಳನ್ನು ಪ್ರತಿದಿನ ಪೂರೈಸುವಂಥ. ಇದು ಇಷ್ಟಾರ್ಥ ಅಂತಂದ್ರೆ ಏನು, ನಾವು ಸಾಧನೆ ಮಾಡಲಿಕ್ಕೆ ಏನು ಅಡ್ಡಿಗಳು ಬರ್ತಾ ಇದೆ ಅದನ್ನು ತೆಗೆದು ಹಾಕಿ ನಮಗೆ ಆ ಸಾಧನೆಯನ್ನು ಅಭಿವೃದ್ಧಿಗೊಳಿಸುವುದು. ಅಂದರೆ ಮೋಕ್ಷ ಕೊಡೋ ಅಧಿಕಾರ ಗಣಪತಿಗೆ ಇಲ್ಲ, ಮೋಕ್ಷ ಕೊಡುವಂತ ಕೇಳೋದಿಲ್ಲ. ಅದಕ್ಕೆ ಮೋಕ್ಷಕ್ಕೆ ಬೇಕಾಗುವಂಥ ಸಾಧನವನ್ನು ಮಾಡಿಸು,
ಅಲ್ಲಿ ಬರುವಂಥ ಎಲ್ಲ ಅಡೆತಡೆ ಇದೆ ಅದೆಲ್ಲ ತೆಗೆದು ಹಾಕುವಂಥ ಪ್ರಾರ್ಥನೆ ಮಾಡ್ತಾರೆ. ಇನ್ನು 9ನೇ ನುಡಿಯಲ್ಲಿ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಸಂಕಟ ಚತುರ್ಥಿ ಉಪವಾಸವನ್ನು ಮಾಡಬಾರದು ಅಂತ. ಯಾಕೆ ಹಾಗೆ ಹೇಳಿದ್ದಾರೆ ಅಂತಂದರೆ, ನಾವು ಏಕಾದಶಿ ಉಪವಾಸ ಯಾಕೆ ಮಾಡ್ತೀವಿ ಅಂತಂದರೆ, ಸೃಷ್ಟಿ ಮಾಡಿದಂಥ ಭಗವಂತ ಎಲ್ಲ ಅವನ ಅಧೀನವಿದೆ, ಅವನು ಸೃಷ್ಟಿ ಮಾಡಿದ್ದಾರೆ, ಇದೆಲ್ಲ ಅವನು ಸ್ವತ್ತು, ಅದನ್ನು ನಾವು ದಿನನಿತ್ಯ ತಿಂತಾ ಇದ್ದೀವಿ. ಸೊ ಅದನ್ನು ನಿನಗೆ ಅದು ತ್ಯಾಗ ಮಾಡಿಬಿಟ್ಟು ನಿಂದು ಇದೇ ಅನ್ನೋದನ್ನು ಪ್ರೂವ್ ಮಾಡೋಕ್ಕೋಸ್ಕರ ನಾವು ಏಕಾದಶಿ ಉಪವಾಸ ಮಾಡ್ತೀವಿ. ಹಾಗೆ ಗಣಪತಿಗೋಸ್ಕರ ಉಪವಾಸ ಮಾಡಿದರೆ ಅವನೇ ಸರ್ವೋತ್ತಮ ಅಂತ ಆಗಿಬಿಡ್ತದೆ, ಅವನೇ ಸೃಷ್ಟಿ ಮಾಡಿದ್ದಾನೆ ಅಂತ ಆಗಿಬಿಡ್ತದೆ. ಆ ಭಾವನೆ ಇರಬಾರ್ದು. ಅದಕ್ಕೆ ಏಕಾದಶಿ ಉಪವಾಸ ಮಾಡಬೇಕು, ಈ ಸಂಕಟ ಚತುರ್ಥಿ ಉಪವಾಸವನ್ನು ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತು ಹೆಂಗರೂ ಕೆಲವರು ಮಾಡ್ತಾರಲ್ಲ, ಅವ್ರು ಗೊತ್ತಿರೋಲ್ಲ ಮಾಡ್ತಾರೆ. ಮತ್ತು ಅಂದ್ರೂ ಅದು ಶಾಸ್ತ್ರದಲ್ಲಿ ಮಾಡಬೇಕಂತ ಬಂದಿದೆಯಲ್ಲ ಅಂತಂದರೆ ಇದು ಅಸುರರ ಮೋಹನಕ್ಕಾಗಿ ಅದು ಗಣಪತಿನ ಸರ್ವೋತ್ತಮ ತಿಳಿದುಬಿಟ್ಟು ಅವ್ರು ಉಪಾಸನೆ ಮಾಡಿ ಅವರನ್ನ ತಮಸ್ಸಿಗೆ ಹೋಗಲಿ ಅಂತ. ಅದಕ್ಕೆ ಇವಾಗ ಎಷ್ಟೋ ಜನ ನಮ್ಮ ಗ್ರೂಪ್ನಲ್ಲಿ ಕೂಡ ಮಾಡ್ತಿರ್ಬೋದು, ಎಷ್ಟೋ ಜನ ನಮ್ಮ ವೈಷ್ಣವರು ಕೂಡ ಮಾಡ್ತಾರೆ, ಸಂಕಟ ಚತುರ್ಥಿ ಉಪವಾಸವನ್ನು ಮಾಡ್ತಾರೆ. ಸೊ ಆವಾಗ ನಮ್ಮ ಗುರುಗಳು ಹೇಳಿದಂಥ ವಿಷಯ ಇದು ಮಾಡ್ಕೊ ಬಂದಿರ್ತೀರ, ಅದು ಬಿಡಲಿಕ್ಕೆ ಮನಸ್ಸಾಗೋದಿಲ್ಲ. ಆದರೆ ಈ ಅನುಸಂಧಾನ ಇರಬೇಕು. ಅದೇ ಗಣಪತಿ ಸರ್ವೋತ್ತಮ ಅನ್ನೋದನ್ನು ಅನುಸಂಧಾನ ಇರಬಾರ್ದು. ಇದು ಭಗವಂತನ ಪರಿವಾರ, ಇದಕ್ಕೊಂದು ಅಧಿಕಾರ ಕೊಟ್ಟಿದ್ದಾನೆ. ಅವಳು ಅಂತರ್ಯಾಮಿಯಾದಂಥ ವಿಶ್ವಮೃತು ಪರಮಾತ್ಮ ನಮ್ಮ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ಅವನ ಉಪಾಸನೆ ಅಂತಕೊಂಡು ಮಾಡಬಹುದು, ವಿನ ಇದು ಗಣಪತಿದು ಅಲ್ಲ ಅಂತಕೊಂಡು ಅಟ್ಲೀಸ್ಟ್ ಅಷ್ಟಾದರೂ ಮಾಡಿ ಅಂತ ಇರು. ಆಮೇಲೆ ಇನ್ನು 10ನೇ ನುಡಿಯಲ್ಲಿ ಈ ಗಣಪತಿಗಿಂತ ಕೆಳಗಡೆ ಇದ್ದಂಥ ಕಕ್ಷಾದವರು ಯಾರ ಸಿದ್ಧರು ವಿದ್ಯಾಧರು ಇವರಿಂದೆಲ್ಲನೂ ಪೂಜಿತನಾಗಿ ಇದ್ದಾನೆ ಭಗವಂತನ ಅಂದರೆ ಅವನಂತರ ಭಗವಂತ ಅಂದರೆ ಅವ್ರು ಗಣಪತಿಗೆ ಪೂಜೆ ಮಾಡುವಂಥ ಅವ್ರಿಗಿಂತ ಕೆಳಗಡೆ ಕಷ್ಟನವರು ಸಿದ್ಧರು ಸಾಧ್ಯರು ವಿದ್ಯಾಧರರು ಎಲ್ಲ ಮಾಡ್ತಾರೆ ಅಂತ. ಆಮೇಲೆ ಇದು ಎಲ್ಲರಿಂದ ಪೂಜಿತನಾದವರಿದ್ದಾನೆ. ಆಮೇಲೆ ಗಣಪತಿಗೆ ಏನೇನು ಕೊಡೋ ಶಕ್ತಿ ಇದೆ, ಅವನಿಗೆ ಏನೇನು ಅಧಿಕಾರ ಕೊಟ್ಟಿದ್ದಾರೆ ಭಗವಂತ. ಬುದ್ಧಿ ವಿದ್ಯಾ ಜ್ಞಾನ ಪರಿಶುದ್ಧ ಭಕ್ತಿ ವೈರಾಗ್ಯ ಕೊಟ್ಟು ಸತತ ನಮಗೆ ಭಗವಂತನಿಂದ ಗುಣರೂಪವ ಚಿಂತನೆ ಕೊಡುವಂತ ಪ್ರಾರ್ಥನೆ ಮಾಡ್ತೇವೆ. ಯಾರಿಗೇನು ಕೊಡಲಿಕ್ಕೆ ಸಾಧ್ಯ ಇದೋ ಅದನ್ನು ಕೊಡಬಹುದು, ಅದನ್ನು ಅವ್ರ ಕಡೆ ಕೇಳಬೇಕು. ಸೊ ಇಲ್ಲಿ ಗ್ರಂಥಗಳನ್ನ ರಚನೆ ಮಾಡುವಾಗ ತಿಳ್ಕೊಂಡು ರಚನೆ ಮಾಡಿದ್ದು ವೇದವ್ಯಾಸದವರು. ಅದು ಗ್ರಂಥ ಅವ್ರು ಹೇಳಿದ್ದನ್ನು ಬರೆಯೋದನ್ನು ನಾವು ತಿಳಿದುಕೊಂಡು ಬರೆದಿದ್ದಾರೆ. ಸೊ ಅವ್ರಿಗೆ ಜ್ಞಾನವಿದೆ, ಗಣಪತಿಗೆ ಜ್ಞಾನವಿದೆ. ಅದಕ್ಕೆ ಆಮೇಲೆ ಎಲ್ಲ ನಮಗೆ ಧರ್ಮ ಕಾರ್ಯಗಳಿಗೆ ಬರುವಂಥ ಒಂದು ಅನಿಷ್ಟವನ್ನು ಪರಿಹಾರ ಮಾಡೋದ ಶಕ್ತಿ ಇದೆ. ಅದಕ್ಕೆ ಅವರಿಗೆ ಗಣಪತಿಗೆ ನಾವು ಬುದ್ಧಿ ವಿದ್ಯಾ ಜ್ಞಾನ ಪರಿಶುದ್ಧ ಭಕ್ತಿ ಕೊಡುವಂಥ ಅವ್ರು ಪ್ರಾರ್ಥನೆ ಮಾಡ್ತೀವಿ. ಇನ್ನು 11ನೇ ರೂಪದಲ್ಲಿ ಅವನ ರೂಪ ಹೇಗಿದೆ ಅದರ ಚಿಂತನೆ ಕೊಟ್ಟಿದ್ದಾರೆ. ಆಮೇಲೆ ಇದು ಪರಮ ಭಗವತ್ ಭಕ್ತರಲ್ಲಿ ಸೇವೆ ಮಾಡೋದು, ಈ ನುಡಿಯಲ್ಲಿ ಹೇಳಿದಂಥ ವಿಷಯ ರೂಪ ಹೇಗಿದೆ ಅಂತ ವಿಸ್ತಾರವಾಗಿ ಹೇಳಿದ್ದಾರೆ. ಆಮೇಲೆ ರಕ್ತವಾಸದು ಎರಡು ಕೆಂಪು ಬಣ್ಣದ 2 ಬಟ್ಟೆ ಉಟ್ಕೊಂಡಿದ್ದಾನೆ. ಆಮೇಲೆ ಪರಮ ಭಗವದ್ ಭಕ್ತರಿದ್ದಾರೆ, ಅವರಿಗೆ ಈ ಶಾಸ್ತ್ರ ಚಿಂತನೆ ಕೊಡುವಂತ ಹೇಳ್ತಾರೆ. ಭಗವದ್ ಭಕ್ತರ ಸೇವೆ ನಮಗೆ ಕೊಡು, ಶಾಸ್ತ್ರ ಚಿಂತನೆ ನಮಗೆ ಕೊಡು, ಅದರಲ್ಲೇ ನಮ್ಮ ಮನಸ್ಸು ಆಸಕ್ತ ಆಗಲಿ ಅಂತ ಕೊಡು ಅಂತ ಈ ರೀತಿಯಾಗಿ ಗಣಪತಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಅಂದರೆ ಭಗವದ್ಭಕ್ತರ ದಾಸರ ನಮಗೆ ಸೇವೆ ಸಿಗಬೇಕು, ಶಾಸ್ತ್ರದ ಚಿಂತನೆ ಆಗಬೇಕು, ಆಮೇಲೆ ಮನಸ್ಸು ಭಗವಂತನಲ್ಲಿ ಆಸಕ್ತ ಆಗಬೇಕು. ಈ ಬುದ್ಧಿ ನಮಗೆ ಕೊಡುವಂತ ಅವನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಮೇಲೆ 12ನೇ ನುಡಿಯಲ್ಲಿ ಈ ದೈತ್ಯರ ಸಂಹಾರಕ್ಕಾಗಿ ಇಂದ್ರನು ಗಣಪತಿ ಪೂಜೆ ಮಾಡ್ದ, ಧರ್ಮರಾಜನು ಪೂಜೆ ಮಾಡ್ದ. ಆಮೇಲೆ ರಾಮ ಸೇತುವೆಯಲ್ಲಿ ರಾಮೇಶ್ವರದಲ್ಲಿ ಅಲ್ಲಿ ಕೂಡ ರಾಮದೇವರು ಕೂಡ ಗಣಪತಿ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ರಾಮದೇವರಿಗೆ ಗಣಪತಿನ ಪೂಜೆ ಮಾಡೋ ಪ್ರಸಕ್ತಿ ಏಕೆ ಬಂತು ಅಂದರೆ ಈ ಸೇತು ಕಟ್ತಾ ಇದ್ದಾರೆ ನಿರ್ವಿಘ್ನವಾಗಿ ಆಗಲಿ ಅಂತ. ಭಗವಂತನಿಗೆ ಎಲ್ಲಿದು ವಿಘ್ನ ಇದೆ, ಅವನಿಗೆ ಇಲ್ಲ. ಆದರೆ ನಾವು ಯಾವುದೇ ಕಾರ್ಯ ಮಾಡುವಾಗ ಭಗವಂತನ ಗಣಪತಿಯ ಪೂಜೆ ಮಾಡಬೇಕು ಅಂತ ಇದು ಹೇಳ್ಕೊಡೋಕ್ಕೋಸ್ಕರ ರಾಮದೇವರು ಹಾಗೆ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಅದೇ ಗಣಪತಿ ಅಂತಗತ್ತ ವಿಶ್ವರೂಪಿ ಪರಮಾತ್ಮ ತನಗೆ ತಾನೇ ಪೂಜೆ ಮಾಡ್ಕೊಂಡಿದ್ದಾನೆ, ವಿನಃ ಗಣಪತಿದು ಆ ದೇವತೆಯ ಪೂಜೆ ಮಾಡಿಲ್ಲ ಭಗವಂತ. ಆಮೇಲೆ ಇದು ರಾಮ ಕೂಡ ಪೂಜೆ ಮಾಡಿ ನಾವು ಹೇಗೆ ಇರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾನೆ, ಅದು ಉಪದೇಶಕ್ಕಾಗಿ ಮಾಡಿದಂಥದ್ದು. ಆಮೇಲೆ ಇದು ಅಲ್ಲಿ ಹೇಳ್ತಾರೆ ಭಗವಂತಂದು ನಿಂದು ಬಹಳಷ್ಟು ಅನುಗ್ರಹ ಇದೆಪ್ಪ ನಿನಗೆ, ಅದಕ್ಕೆ ನಿನಗೆ ಇಷ್ಟೆಲ್ಲ ಕಾರ್ಯಗಳು ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಇನ್ನು 13ನೇ ನುಡಿಯಲ್ಲಿ ಇನ್ನು ದುರ್ಯೋಧನ ಅಹಂಕಾರದಿಂದ ನಿಂದ ಪೂಜೆ ಮಾಡಲಿಲ್ಲ, ಅದು ಗಣಪತಿ ಪೂಜೆ ಮಾಡಲಿಲ್ಲ. ಅದಕ್ಕೆ ಅವನ ಕುಲ ಸಹಿತ ಸಂಹಾರ ಆದ. ಆಮೇಲೆ ಯಾರಿಂದ ಭೀಮನಿಂದ ಸಂಹಾರ ಆದ, ವೃಕೋದರ ಅಂತ ಶಬ್ದ ಇಟ್ಟಿದ್ದಾರೆ. ಅಲ್ಲಿ ಭೀಮನಿಂದ ಸಂಹಾರ ಆದ, ಪೂರ್ಣ ಕುಲ ಸಹಿತವಾಗಿ ನಾಶ ಆದ. ಆಮೇಲೆ ನನ್ನ ಶರೀರದೊಳಗೆ ನಿಂತು ನನಗೆ ಯಾವಾಗಲೂ ಧರ್ಮ ಪ್ರೇರಕನ ಆಗು ಅಂತ ಹೇಳ್ತಾರೆ.
ಅದೇ ಇಲ್ಲಿ ದುರ್ವಿಷಯದ ಒಳಗಳಲ್ಲಿ ಅಲ್ಲಿ ಆಗಲಿ ದುರ್ಯೋಧನನ ಹೇಗೆ ಸಂಹಾರ ಮಾಡಿದೆಯೋ ಅದೇ ರೀತಿಯಾಗಿ ನನ್ನ ಒಳಗಡೆ ಬೇಕಾದಷ್ಟು ಸಾವಿರಾರು ದುರ್ಯೋಧನ ಕೂತಿದ್ದಾರೆ. ಅವರು ನನ್ನ ಶರೀರದಲ್ಲಿದ್ದಾರೆ, ನನ್ನ ಶರೀರದಲ್ಲಿದ್ದೋ ನೀ ನಿಂತು ಅಂತ ಹೇಳಿದ್ದಾರೆ. ಸೊ ನೀ ನಿಂತು ಇಂಥ ಅನೇಕ ದುರ್ಯೋಧನಗಳನ್ನ ಮನಸ್ಸಲ್ಲಿ ಕೂತಿದ್ದಾರೆ, ಅವರನ್ನು ನೀವು ಸಂಹಾರ ಮಾಡಿ ಯಾವಾಗಲೂ ನಮಗೆ ಧರ್ಮ ಪ್ರೇರಕನಾಗಿ ಇರುವಂತ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ರಕ್ಷಣೆ ಮಾಡು. ರಕ್ಷಣೆ ಅಂತಂದರೆ ನಮ್ಮ ಧರ್ಮ ಕಾರ್ಯಕ್ಕೆ ಬರುವಂಥ ಅಡ್ಡಿಗಳನ್ನು ತೆಗೆದುಹಾಕುವಂಥ ಅರ್ಥ. ಆಮೇಲೆ 14 ನುಡಿಯಲ್ಲಿ ಏಕವಿಂಶತಿ ಮೋದಕ ಪ್ರಿಯ ಅಂತ ಇದ್ದಾರೆ. ಅದೇ ಗಣಪತಿಗೆ ಮೋದಕ ಬಹಳ ಪ್ರಿಯ ಅಂತ. ಹೌದು, ಗಣಪತಿ ಮೋದಕ ಪ್ರಿಯ. ಆದರೆ ಇಲ್ಲಿ ಯಾವ ಮೋದಕ ತಗೋಬೇಕು ನಾವು, ಇಲ್ಲಿ 21 ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಜ್ಞಾನೇಂದ್ರಿಯ 5, ಕರ್ಮೇಂದ್ರಿಯ 5, ಮನಸ್ಸು 1, ಪಂಚಮಹಾಭೂತ, ಪಂಚತನ್ಮಾತ್ರ, ಹೀಗೆಲ್ಲ ಕೂಡ 21 ಆಗ್ತದೆ. ಈ 21ರಿಂದ ನಮ್ಮ ಕಡೆಯಿಂದ ಕಾರ್ಯ ಮಾಡಿಸ್ತಾ ಇರ್ತಾನೆ. ಅವಾಗ ಕಾರ್ಯ ಮಾಡಿಸುವಾಗ ನಮಗೆ ಕೈ ಹಿಡಿದು ಸತ್ಕರ್ಮಗಳನ್ನು ಮಾಡುವು ಅಂತ, ಆಮೇಲೆ ರಕ್ಷಣೆ ಮಾಡುವು ಅಂತ. ಯಾಕಂದರೆ ಈ ಎಲ್ಲ ಏನು ವಿಷಯಗಳಿದೆ, ಈ ವಿಷಯ ಆಸಕ್ತಿ ಮಾಡುವಂಥ ಇವು ಕಾರಣ ಆಗ್ತವೆ. ಆ ಕಾರಣಗಳನ್ನು ತೆಗೆದು ಹಾಕಿ ನಮಗೆ ಧರ್ಮ ಕಾರ್ಯದಲ್ಲಿ ನಮಗೆ ರಕ್ಷಣೆ ಮಾಡುವಂಥ. ಆಮೇಲೆ ಲೇಖಕಾಗ್ರಡಿ ಇದ್ದಿ, ಎಲ್ಲನೂ ಬರೆಯೋದ್ರಲ್ಲಿ ಎಕ್ಸ್ಪರ್ಟ್ ಅವನು. ಯಾಕಂದರೆ ವೇದಗಳನ್ನು ಬರದು ತೆಗೆದಿದ್ದಾರೆ. ವೇದವ್ಯಾಸರು ಹೇಳಿದ್ರು ಗಣಪತಿ ಬರದ, ಅದಕ್ಕಿಂತ ಲೇಖಾಕರದಲ್ಲಿ ಶ್ರೇಷ್ಠನಾಗಿದ್ದಿ ಅಂತ. ಯಾಕೆ ನಮಗೂ ಕೂಡ ಇವಾಗ ನಮಗೆಲ್ಲ ಬರೆಯೋದು ಎಲ್ಲ ಅಭ್ಯಾಸ ಹೋಗ್ಬಿಟ್ಟಿದೆ. ಜೆರಾಕ್ಸ್ ಮಾಡ್ತೀವಿ, 10 ಮೈಗಳಾಗ್ಬಿಟ್ಟಿದ್ವಿ. ಜೆರಾಕ್ಸ್ ಮಾಡ್ತೀವಿ, ಓದುತ್ತೀವಿ, ಅಥವಾ ಫೋನಲ್ಲಿ ಓಡ್ತೀವಿ. ಸೊ ಅದಕ್ಕೆ ಈಗ ಭಗವಂತ ಯಾರು ಗಣಪತಿ ಲೇಖಕಾಗಲಿದೆ, ಬರೋದ್ರಲ್ಲಿ ಎಕ್ಸ್ಪರ್ಟು. ಅದಕ್ಕೆ ಗಣಪತಿನ ನಾವು ಅನುಸಂಧಾನಪೂರ್ವಕ ಭಕ್ತಿ ಮಾಡಿದರೆ ನಮಗೆ ಬರೆಯೋ ಶಕ್ತಿ ಕೊಡ್ತದೆ ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೆ ಲಕ್ಷಣೆ ಮಾಡುವಂಥ. ಆಮೇಲೆ ಅಜ್ಞಾನ, ದುಃಖ, ಧರ್ಮ ಕಾರ್ಯಗಳಲ್ಲಿ ವಿಘ್ನವನ್ನು ಪರಿಹಾರ ಮಾಡುವಂತ ಹೇಳ್ತಾರೆ. ಇನ್ನು 15ನೇ ನುಡಿಯಲ್ಲಿ ನಿತ್ಯ ಮಂಗಳವಾದಂಥದ್ದು ಪಂಚಭೇದ ಜ್ಞಾನ. ಇಲ್ಲಿ ಏನು ಕೊಟ್ಟಿದ್ದಾರೆ 15ನೇ ನುಡಿಯಲ್ಲಿ, ನಿತ್ಯ ಮಂಗಳವಾದಂಥ ಜಗತ್ಪತಿ ಶ್ರೀಲಕ್ಕೆ ನಿಯಮನಾದಂಥ ಜ್ಞಾನ ಪ್ರೇರಣ ಅಂತ ಬಂಧ ಮೋಚಕ ಸುಮರಾಸದ. ಅದು ಇಲ್ಲಿ ಸೃಷ್ಟಿ ಜಗತ್ ಉತ್ಪತ್ತಿ ಶ್ರೀಲೆಗೆ ನಿಯಮನ ಮಾಡುವಂಥ ಅಂತಂದರೆ ಇಲ್ಲಿ ನಿತ್ಯ ಮಂಗಳ ಚರಿತ ಅಂತ ಹೇಳಿದ್ದಾರೆ. ಆಮೇಲೆ ಈ ಸೃಷ್ಟಿಯಲ್ಲಿ ಭಗವಂತ ಮಾಡ್ತಾನೆ, ಇವೆಲ್ಲ ನಿಯಮನ ಮಾಡ್ತಾನೆ ಅಂತಂದರೆ ಇವರು ಅಂತರ್ಯಾಮಿಯಾಗಿ ವಿಶ್ವರೂಪಿ ಪರಮಾತ್ಮ. ಆ ವಿಶ್ವರೂಪಿ ಪರಮಾತ್ಮನ ಜಾಗರ ಅವಸ್ಥೆಯಲ್ಲಿ ನಮಗೆ ನಿಯಮನ ಮಾಡ್ತಾನೆ. ಈ ಸೃಷ್ಟಿ ಮಾಡುವಂಥ ಜಾಗರ ಅವಸ್ಥೆಯಲ್ಲಿ ನಮಗೆ ಜಾಗರ ಅವಸ್ಥೆಯಲ್ಲಿ ಮಾಡುವಂಥ ಕಾರ್ಯಗಳನ್ನು ಅದು ನಮಗೆ ಅದು ನಮ್ಮ ಕಾರ್ಯವನ್ನು ಮಾಡಿಸುವಂತಕೊಂಡು ಪ್ರಮತ್ತನೆಲ್ಲ ಸೂಜನಾಥನ ನಿತ್ಯದಲ್ಲಿ ನೆನೆ ಸುಖಿಸುವ ಭಾಗ್ಯ ಕೊಡಿಪುದು. ಅಂದರೆ ಇದು ಬಂಧ ಮೋಚಕನಾದಂಥ ಈ ಜ್ಞಾನವನ್ನು ಬಂಧ ಮೋಚಕನ ಮಾಡಿ ಆಮೇಲೆ ಇಲ್ಲಿ ನಮಗೆ ನಿತ್ಯ ಮಗವನ್ನು ಕೊಡುವುದು, ಭಾಗ್ಯವನ್ನು ಕೊಡು. ನಮಗೆ ನೆನೆದು ಅಂದರೆ ಈ ನಿತ್ಯದಲ್ಲಿ ನೆನೆದು ಭಗವಂತ ಗುಣರೂಪಗಳ ಚಿಂತನೆ ಸತತವಾಗಿ ಮಾಡಿ ಅವ್ರ ಉತ್ಪತ್ತಿ ಸ್ಥಿತಿ ಲಯ ನಿಯಮನ ಇದನ್ನೆಲ್ಲ ಅಷ್ಟಕರ್ತೃತ್ವ ಭಗವಂತ ಕೊಟ್ಟಿದ್ದಾನೆ. ಅದರ ಸತತವಾಗಿ ನಾವು ಚಿಂತನೆ ಮಾಡು, ಅದರಿಂದ ನಮಗೆ ಸುಖ ಆಗಬೇಕು. ಈ ರೀತಿಯ ಚಿಂತನೆ ಮಾಡಿ ನಮಗೆ ಸುಖ ಆಗ್ತದೆ, ಅದನ್ನು ನನಗೆ ಕೊಡು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಮೇಲೆ ಕಾರಣ ನಾನು ಯಾಕೆ ಕೊಡಬೇಕು, ನಾನಿನ್ನ ದಾಸನಾಗಿದ್ದೀನಿ, ಹರಿಯ ದಾಸನಾಗಿದ್ದೀನಿ, ಹರಿಯ ದಾಸನಾಗಿದ್ದೇನೆ. ಅದಕ್ಕೆ ಇದು ವಿಷಯಾಸಕ್ತ ಇಲ್ಲ. ಇದು 14 ಸುಳಿಯಾಗಿಬಿಟ್ಟಿದೆ. ಇನ್ನು 16ನೇ ನುಡಿಯಲ್ಲಿ ಪಂಚಭೇದ ಜ್ಞಾನ ಕೊಡು. ಆಮೇಲೆ ವಿರಿಂಚ ಜನಕನ ತಂದೆ ಶ್ರೀಹರಿ ಭಗವಂತನ ಬ್ರಹ್ಮದೇವರ ತಂದೆ ಆದಂಥದ್ದು ಈ ಮನಸ್ಸಿನಲ್ಲಿ ಅಂದರೆ ಏನು ತೋರಿಸ್ಬೇಕು, ಅದು ಈ ಭಗವಂತನ ತೋರಿಸು. ಎಲ್ಲಿ ತೋರಿಸ್ಬೇಕು, ಹೃದಯಾಕಾಶ. ಅಂದರೆ ಹೃದಯದಲ್ಲಿ ಆಕಾಶ ಇದೆ, ಅಲ್ಲಿ ಗಣಪತಿ ಇದ್ದಾನೆ. ಸೊ ಅಲ್ಲಿ ನೀ ಅಲ್ಲೇ ಇದ್ದೀಯಾ, ಅಲ್ಲಿದ್ದಂಥ ಭಗವಂತನ ದರ್ಶನ ಮಾಡು. ಅದು ಹೃದಯಾಕಾಶದಲ್ಲಿ ಇದ್ದಂಥ ಭಗವಂತನ ದರ್ಶನ ನನಗೆ ಮಾಡು. ಕಾರಣ ನಾನಿನ್ನು ದಾಸನಾಗಿದ್ದೇನೆ, ನಾನು ಹರಿಯ ದಾಸನಾಗಿದ್ದೇನೆ, ನೀನು ದಾಸನಾಗಿದ್ದೀನಿ, ನಾನೂ ಆಗಿದ್ದೇನೆ. ಅದಕ್ಕೆ ಭಗವಂತನ ತೋರು ಅಂತ ಹೇಳ್ತಾರೆ. ಭಗವಂತನೇ ಅದೇ ಮೋಕ್ಷಗಳು ಅಧಿಕಾರ ಗಣಪತಿಗೆ ಇಲ್ಲ, ನಾವು ಗಟ್ಟಿಯಾಗಿ ತಿಳ್ಕೋಬೇಕು. ಆದರೆ ಮೋಕ್ಷ ಸಾಧನ ಮಾಡಿಸುವಂಥ ಶಕ್ತಿ ಅವನಿಗೆ ಇದೆ. ಅದಕ್ಕೆ ನಮಗೆ ವಿಷಯಾಸಕ್ತ ಆಗದೇ ಇರೋ ಹಾಗೆ ಮಾಡು ಅಂತ. ಇಂದ್ರಿಯ ಮನಸ್ಸುಗಳನ್ನೆಲ್ಲ ಒಂದು ಹಠಿತಲ್ಲಿ ಒಂದು ಕಂಟ್ರೋಲಲ್ಲಿ ಇಟ್ಕೊಂಡ್ಬಿಟ್ಟು ಭಗವಂತನಲ್ಲೇ ಆಸಕ್ತ ಆಗೋ ಹಾಗೆ ಕೊಡುವು ಅಂತ ಹೇಳ್ತಾರೆ. ಇನ್ನು 17ನೇ ನುಡಿಯಲ್ಲಿ ತತ್ವಾಭಿಮಾನಿ ದೇವತೆಗಳ ಕೂಡಿ ಎಲ್ಲ ಲಕ್ಷ್ಮೀ ಸಹಿತವಾಗಿದ್ದಂಥ ಭಗವಂತ ತಾನೇ ಎಲ್ಲ ಕಾರ್ಯ ಮಾಡ್ತಾನೆ, ನೀನೇ ಎಲ್ಲ ಮಾಡ್ತಿದ್ದಿ ಕಾರ್ಯ ಅಂತನ್ನೋದನ್ನು ಸತತವಾಗಿ ಸುಜ್ಞಾನ ಇದೇ ನಮಗೆ ತಾರಕ. ಅಂದರೆ ಪಂಚಭೇದ ಜ್ಞಾನ ತಿಳ್ಕೋಬೇಕು. ಅದು ಸತತವಾಗಿ ಭಗವಂತನೇ ಮಾಡಿಸ್ತಾ ಇದ್ದಾನೆ. ಸತತವಾಗಿ ಈ ಚಿಂತನೆ ನಮಗೆ ಕೊಡುವಂಥ ಗಣಪತಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.
ಈಗ ಗಣಪತಿ ಅಂತರ್ಯಾಮಿ ಆದಂಥ ವಿಶ್ವರೂಪಿ ಪರಮಾತ್ಮ, ಅವಿಶ್ವರೂಪಿ ಪರಮಾತ್ಮ ಜಾಗರಾವಸ್ಥೆ ಕೊಡ್ತಾನೆ. ಜಾಗರಾವಸ್ಥೆಯಲ್ಲಿ ನಾವು ಕಾರ್ಯಗಳನ್ನು ಮಾಡ್ತೀವಿ. ಸೊ ಅದಕ್ಕೆ ಅದು ಭಗವಂತನೇ ಮಾಡಿಸ್ತಾ ಇದ್ದಾನೆ. ಚಿಂತನೆಯನ್ನು ನಮಗೆ ಸತತವಾಗಿ ಕೊಡುವು ಅಂತ ಕೇಳ್ತಾ ಇದ್ದಾರೆ. ಆಮೇಲೆ 18ನೇ ನುಡಿಯಲ್ಲಿ ಹೇ ಉಮಯನಂದನೆ ಅಂತ ಹೇಳ್ತಾರೆ. ಉಮಯನಂದನೆ ಅಂತಾರೆ ಉಮಾದೇವಿ ರುದ್ರದೇವ್ರ ಮಗ ಅಂತ. ಇಲ್ಲಿ ರುದ್ರದೇವ್ರ ಮಗ ಅಂತ ಯಾಕೆ ಚಿಂತನೆ ಕೊಟ್ಟಿದ್ದಾರೆ? ರುದ್ರದೇವರು ಅಹಂಕಾರಕ್ಕೆ ಅಭಿಮಾನಿ ದೇವತೆ. ಸೊ ನಮಗೆ ಅಹಂಕಾರ ಮಮಕಾರದಿಂದ ನಮಗೆ ದೂರ ಮಾಡುವಂಥ ದೂರ ಈಗ ತಂದೆಗಿದ್ದಂಥ ಶಕ್ತಿ ಮಗನಿಗೂ ಸ್ವಲ್ಪ ಮಟ್ಟಿಗೆ ಬಂದಿರ್ತದಲ್ಲ. ಸೊ ಅದು ಅಹಂಕಾರ ಮಮಕಾರ ತೆಗೆದು ಹಾಕಿ ಬುದ್ಧಿ ಇದು ಅಹಂಕಾರ ಮಮಕಾರ ನನ್ನ ಬುದ್ಧಿ ಮತ್ತು ಇಂದ್ರಿಯಗಳಿಗೆ ಆಕ್ರಮಣ ಮಾಡಿಬಿಟ್ಟಿದ್ದಾವೆ. ಈ ಆಕ್ರಮಣ ಮಾಡಿದರೆ ಬಹಳ ದಣ್ಕೊಂಡ್ಬಿಟ್ಟಿದ್ದೀನಿ ಅಂತ ಇಲ್ಲಿ ಶರಣಾಗತರಾಗ್ತಾ ಇದ್ದಾರೆ ದಾಸರು. ಸೊ ನಮಗೆ ಅಹಂಕಾರ ಮಮಕಾರ ಸತತವಾಗಿ ಕಾಡ್ತಾ ಇರ್ತದೆ. ಅದರಿಂದ ಸೋತು ಹೋಗ್ಬಿಟ್ಟಿದೆ, ಸಾಕಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅದರಿಂದ ನಮಗೆ ಹೊರಗೆ ಮಾಡು. ಅದು ಸಂಸಾರದಲ್ಲಿ ಇದು ದಣಿಕೆ ಕೊಡಬೇಡ. ಇದು ದಣಿಕೆ ಕೊಟ್ಬಿಟ್ಟಿದೆಯಾ, ಅದು ಬಂದುಬಿಟ್ಟಿದೆ, ಅದನ್ನು ನಮಗೆ ದೂರ ಮಾಡುವಂತೆ ಈ ರಸನ ಬಹಳ ಮಹತ್ವವಾದದ್ದು. ಈಗ ನಾವು ದಡ್ಕೊಂಡ್ಬಿಟ್ಟಿರ್ತಾರೆ, ನಾವು ಮನೆ ಕೆಲಸ ಮಾಡಿಬಿಟ್ಟು ದಡ್ಕೊಂಡ್ಬಿಟ್ಟಿರ್ತೀವಿ ಅಂದ್ಕೊಂಡಿರ್ತೀವಿ. ಅಲ್ಲ, ಈ ಸಂಸಾರ ಬಂಧನದಲ್ಲಿ ಏನೇನೋ ಕಾರ್ಯಗಳು ಮಾಡ್ತೀವಿ, ಅದರಲ್ಲಿ ದಡ್ಕೊಂಡ್ಬಿಟ್ಟಿರ್ತೀವಿ. ಅದರಿಂದ ನಮಗೆ ಭಗವಂತ ದೂರ ಆಗಿಬಿಟ್ಟಿರ್ತಾನೆ. ಅದು ನಮಗೆ ಈ ದಡಿಕೆಯನ್ನು ತೆಗೆದು ಹಾಕಿಬಿಟ್ರೆ ನಮ್ಮ ಭಗವಂತನ ಹತ್ತಿರ ಆಗ್ತದೆ. ಆ ಶಕ್ತಿಯನ್ನು ನಮಗೆ ಗಣಪತಿ ಕೊಡುವು ಅಂತ ಹೇಳ್ತಾ ಇದ್ದಾರೆ. ಇನ್ನು 19ನೇ ನುಡಿಯಲ್ಲಿ ಜಯ ಜಯತು ಜಯ ಜಯತು ಅಂತ ಭಾಸತೆ ಕೊಟ್ಟಿದ್ದಾರೆ. ಅದು ಎದುರೆದುರಲ್ಲಿ ನಮಗೆ ಜಯ ಸಿಗಬೇಕು ಅಂದರೆ ಭಗವಂತ ಅದು ಗಣಪತಿಗೆ ಜಯ ಇದೆ, ನಿನಗೆ ಇದರಲ್ಲಿ ಜಯ ಇದೆ, ಆ ಜಯ ನಮಗೆ ಬರೋ ಹಾಗೆ ಮಾಡುವು ಅಂತ. ಸೊ ಅದಕ್ಕೆ ಅವನ ಜಯ ಅಂತಂದರೆ ನಮಗೆ ಜಯ ಸಿಗಲಿ ಅಂತ. ಅದು ಎಲ್ಲೆಲ್ಲಿ ಜಯ ಇದೆ ಅಲ್ಲಿ ತಾಪತ್ರಯ ವಿನಾಶ ಮಾಡುವಂಥ ಜಯ ಇದೆ. ಅವನಿಗೆ ವಿದ್ಯಾಪ್ರದಾನ ಹಾಕಿ ಇದ್ದಾನೆ. ಲಿಂಗದ ಎಂಬ ದುಃಖ ಇದೆ, ಆ ದುಃಖವನ್ನು ಪರಿಹಾರ ಮಾಡುವಂಥ ಶಕ್ತಿ ಇದೆ. ಅಂದರೆ ಲಿಂಗಭಂಗ ಮಾಡುವಂಥ ಶಕ್ತಿ ಇಲ್ಲ. ಅಪರೋಕ್ಷ ಜ್ಞಾನವನ್ನು ಕೊಡಲಿಕ್ಕೆ ಏನು ಸಾಧನೆ ಮಾಡಬೇಕು ಅದನ್ನು ಭಗವಂತ ಆವಾಗ ಭಗವಂತ ಶಬ್ದ ಬರ್ತಾ ಇದೆ. ಗಣಪತಿಗೆ ಪ್ರಾರ್ಥನೆ ಮಾಡ್ತಾ ಇದ್ವಿ. ಅಲ್ಲಿ ಅದು ಆಗಲಿಕ್ಕೆ ಬರುವಂಥ ವಿಘ್ನವನ್ನು ಪರಿಹಾರ ಮಾಡುವಂಥ ಲಿಂಗ ದೇಹ ಭಂಗ ಆಗಲಿಕ್ಕೆ ಏನು ಸಾಧನೆ ಆಗಬೇಕು ಅದರಲ್ಲಿ ಲಿಂಗವನ್ನು ಭಂಗ ಮಾಡುವಂಥ ಲಿಂಗಭಂಗ ಆದರೆ ಜನ್ಮ ಮೃತ್ಯು ಪರಿಹಾರ ಆಗ್ತದೆ. ನಮ್ಮ ಜನ್ಮ ಮೃತ್ಯುದಿಂದ ಎಂಬ ಈ ಸಂಸಾರವನ್ನು ಪರಿಹಾರ ಮಾಡುವಂಥ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇನ್ನು 20ನೇ ನುಡಿಯಲ್ಲಿ ಹೇ ಕರುಣಾ ಸಿಂಧು ಅಂತ ಹೇಳಿದ. ಕರುಣಾ ಸಿಂಧು ಇದ್ದಾನೆ. ಭಗವಂತ ನಾಮ ಕೀರ್ತನೆಯಲ್ಲಿ ಬರುವ ವಿಘ್ನಗಳು ಪರಿಹಾರ ಮಾಡುವಂತ ಹೇಳ್ತಾರೆ. ಆಮೇಲೆ ಇದು ನಡುವೆ ಬರೋ ತಿಪ್ಪೋಬೇಕು ನಾವು ತಡೆದು ಭಗವನ್ ನಾಮ ಕೀರ್ತನೆ ನುಡಿಸು ಎನ್ನ ಪ್ರತಿ ನನ್ನ ನುಡಿಸು ಪ್ರತಿ ದಿವಸದಲ್ಲಿ ಮರೆಯದಲ್ಲೇ ಭಗವನ್ ನಾಮ ಕೀರ್ತನೆಗಳಂತ ಮಾಡಿಸು ಅಂತ ಪ್ರಾರ್ಥನೆ. ಅದು ಇಲ್ಲಿ ನೋಡಿ ಪ್ರತಿಯೊಂದು ನುಡಿಯಲ್ಲಿ ಕೂಡ ಭಗವಂತನ ಸೇವೆ ಮಾಡಲಿಕ್ಕೆ ಏನೇನು ಬೇಕು ಅದನ್ನು ಕೊಡೋದು ಬೇಡ್ತಾ ಇದ್ದಾರೆ. ಆದರೆ ಮೋಕ್ಷವಾದ ಮಾತ್ರ ಬೇಡಿಲ್ಲ. ಯಾಕಂದರೆ ಅವ್ರಿಗೆ ಶಕ್ತಿನೇ ಇಲ್ಲ, ಅಧಿಕಾರನೇ ಇಲ್ಲ ಅವ್ರಿಗೆ. ಸೊ ಪ್ರತಿ ದಿವಸ ಮರೆಯದಲ್ಲಿ ಶಬ್ದ ಇರ್ತಾರೆ. ಅಂದರೆ ಪ್ರತಿ ದಿವಸ ಅಂದರೆ ಎಷ್ಟು ನಾವು ಅನುಷ್ಠಾನ ಇರಬೇಕು. ಅನುಷ್ಠಾನ ಅಂತಂದರೆ ಏನನ್ನು ಒಂದು ಸೇವೆ ಹಿಡಿದಿರ್ತೀವೋ ಅದು ತಪ್ಪಲಾರದೆ ಬಿಡದೆ ಸತತವಾಗಿ ಮಾಡೋದು. ಇವಾಗ ಒಂದು ಸಿಂಪಲ್ ಒಂದು ಗುರುಮಂತ್ರ ಮಾಡ್ತೀವಿ ಅಂದ್ಕೊಳ್ಳಿ, ಅಥವಾ ಒಂದು ಸುಪ್ರಭಾತದಲ್ಲಿ ಎಷ್ಟೋ ಮನೆಯಲ್ಲಿ ಬೆಳಗ್ಗೆ ಎದ್ದು ಸುಪ್ರಭಾತ ಅಂತಾರೆ. ತಪ್ಪು ಬಿಡದೆ ಒಂದು ದಿವಸ ಬಿಡದೆ ನಿತ್ಯ ಅದೇ ಅನುಷ್ಠಾನ ಅಂತ ಅರ್ಥ. ಅದರಲ್ಲಿ ಅದೇ ಅನುಷ್ಠಾನ ಇದ್ದರೆ ಸಿದ್ಧಿ ಬರ್ತದೆ ಅದರಲ್ಲಿ. ಸೊ ನಮಗೆ ಆಮೇಲೆ ಅವನು ಮರೆಯದಲ್ಲೇ ಶಬ್ದ ಇಟ್ಟಿದ್ದಾರೆ. ಮರೆಯಂತಾನೆ ಯಾರು ಮರೀತಾರೆ? ಭಗವಂತ ನಮಗೆ ಮರೆಯಬಾರ್ದು. ಇದು ನನ್ನ ದಾಸ ಅಂತ ಭಗವಂತನಿಗೆ ನೆನಪಿಡಬೇಕು. ಆಮೇಲೆ ಅವನು ನಮಗೆ ನೆನಪಿಟ್ಟರೆ ಅವನ ಸ್ಮರಣೆ ನಮಗೆ ಬಂದೇ ಬರ್ತದೆ. ಸೊ ಅವನ ಸ್ಮರಣೆ ಬರಬೇಕು ಅಂತಂದರೆ ನೀ ನಮಗೆ ಮರಿಬೇಡ. ನೀ ನಮಗೆ ಮರೆದೇ ಹೋದರೆ ನಿನ್ನ ಜೊತೆಯಲ್ಲಿ ಭಗವಂತ ಇದ್ದಾನೆ, ನಿನ್ನ ಒಳಗಡೆನೇ ಭಗವಂತ ಇದ್ದಾನೆ, ಆ ಸ್ಮರಣೆ ನಮಗೆ ಬಂದೇ ಬರ್ತದೆ ಅಂತ. ಇನ್ನು ಇಲ್ಲಿ 21ನೇ ನುಡಿಯಲ್ಲಿ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅಲ್ಲಿ 21 ನುಡಿಗಳು ಇದೆ. 21 ನುಡಿಗಳು ಅಂತಂದರೆ 21 ಕಮಲದ ಮಾಲೆಯನ್ನು ನಿನಗೆ ಸಮರ್ಪಣೆ ಮಾಡ್ತಿದ್ದಾರೆ. ಈ ಕಮಲ ಅಂತಂದು ಯಾಕೆ ಇಟ್ಟಿದ್ದಾರೆ? ಶುದ್ಧವಾಗುತ್ತೆ. ಕಮಲ ಹೂ ಶುದ್ಧ ಅಡಿಯಲ್ಲಿದ್ದರೂ ಕೂಡ ಶುದ್ಧವಾಗಿರ್ತದೆ. ಹಾಗೆ ನಾವು ಮಾಡುವಂಥ ಕರ್ಮಗಳನ್ನು ದೂಷಿತವಾಗಿರ್ತವೆ, ಶುದ್ಧ ಇರುವುದಿಲ್ಲ. ಆದರೂ ಕೂಡ ಇನ್ನು ಮಾಡಿದಂಥ ನುಡಿಗಳನ್ನು ಇದನ್ನು ಶುದ್ಧವಾಗಿ ಅಂತ ತಿಳ್ಕೊಂಡು ನೀವು ಸ್ವೀಕಾರ ಮಾಡುವಂಥ. ಆಮೇಲೆ ಇವ್ರ ಒಳಗೆ ವಿಶೇಷವಾಗಿ ವಾಯುದೇವರ ಆವೇಶ ಇದೆ. ಅವನಂತರ್ಯಾಮಿಯಾಗಿ ವಿಶ್ವಮರೂಪಿ ಪರಮಾತ್ಮ ಇದ್ದಾನೆ. ಅವನು ಈ ನಾವು ಕೊಡಿದಂತಹ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಅದು ಇನ್ನೊಂದು ಅಶುದ್ಧವಾದಂಥದ್ದು ಕರ್ಮಗಳು ಇವೆ, ಅದನ್ನು ಕಮಲದಂತೆ ಶುದ್ಧ ಮಾಡಿ ನೀನು ಸ್ವೀಕಾರ ಮಾಡು ಅಂತ ಗಣಪತಿಗಂತಂದರೆ ಗಣಪತಿ ಅಂತರ್ಗತನಾದಂಥ
ವಾಯುದೇವರಂತರ್ಗತನಾದಂಥ ವಿಶ್ವರೂಪಿ ಪರಮಾತ್ಮನಿಗೆ ಪ್ರಾರ್ಥನಾ ಮಾಡಿರೋ ಸ್ವೀಕಾರ ಮಾಡ್ತಾನೆ ಅಂತ ಮಾಡಿ ಭಕ್ತರಿಗೆ ಸ್ವರ್ಗ ಕೊಡ್ತಾನೆ. ಸ್ವರ್ಗ ಮೋಕ್ಷ, ವರ್ಗ ಅಪವರ್ಗ ಅಂತ ಹೇಳ್ತಾರೆ. ವರ್ಗ ಅಂತಾರೆ ಮೋಕ್ಷ, ಅಪವರ್ಗ ಅಂತ ಮೋಕ್ಷ ಬಿಟ್ಟು ಇನ್ನು ಮೇಲಿಂದ ಲೋಕಗಳನ್ನ ಕೊಡ್ತಾನೆ ಅಂತ. ಸೊ ಸ್ವಲ್ಪ ವಿಸ್ತಾರವಾಗಿ ಇದನ್ನು ವಿಷಯ ಹೇಳಿದ್ದೇನೆ. ಇದನ್ನು ದಿನನಿತ್ಯ ಎಲ್ಲರೂ ಪಾರಾಯಣ ಮಾಡಲೇಬೇಕು ಅಂತಂದು. ಅದಕ್ಕೆ ನಮ್ಮ ದಿನನಿತ್ಯ ನಮಗೆ ಬೇಕಾದಷ್ಟು ನಮಗೆ ವಿಘ್ನಗಳು ಬರ್ತಾ ಇರ್ತವೆ. ಒಂದು ಸಿಂಪಲ್ಲು, ಇವತ್ತು ಒಂದು ದಿವಸ ಆಯಿತು ಗುರುಮತಿ ಬಿಟ್ಟರಾಯ್ತು, ಇವತ್ತು ಅಲ್ಲಿ ಹೋದೆ ಇಲ್ಲಿ ಹೋದೆ ಅವ್ರ ಫೋನ್ ಏನೋ ಒಂದು ನೆವ ಹೇಳ್ತೀವಿ ನಾವು. ಆದರೂ ಕೂಡ ಅದನ್ನು ಅದು ಬರದೇ ಹೇಳಿದ್ರೆ ನಿತ್ಯವಾಗಿ ನಾವು ಮಾಡುವಂಥ ಕರ್ಮಗಳನ್ನು ಸರಿಯಾಗಿ ಮಾಡಿಸಲಿ ಅಂತ ಭಗವಂತರಿಗೆ ಗಣಪತಿ ಅಂತಕ್ಕಂಥ ವಿಶ್ವರೂಪಿ ಪರಮಾತ್ಮಗೆ ಪ್ರಾರ್ಥನೆ ಮಾಡೋಣ. ಈಗ ಇಷ್ಟು ದಿವಸ ನಮಗೆ ಎಲ್ಲ ದಿನನಿತ್ಯ ಮಾಡಿಸ್ತಾ ಇದ್ದರೆ ಗಣಪತಿ ಮಾಡಿಸ್ತಾ ಇದ್ದಾನೆ. ಇನ್ನು ಮುಂದಿನ ಕೂಡ ಇದು ಬರೆಯೋದು ಅಧಿಕ ಮಾಸ ನಿಯಮಿತವಾಗಿ ಮಾಡ್ತಾ ಇದ್ದೀವಿ. ಅದು ಅಂತೂ ಇಲ್ಲಿವರೆಗೂ ಬಂತಲ್ಲ, ಇದು 28 ಸಂಧಿವರೆಗೂ ಬಂದಿದ್ದೀವಿ. ಅಂದರೆ ಇದು ನಮಗೆ ಗುರುಗಳು ಎಷ್ಟು ಅನುಗ್ರಹ ಇದೆ ಅಂತ ನಾವು ತಿಳ್ಕೋಬೇಕು. ಗುರುಗಳ ಅನುಗ್ರಹದಿಂದನೇ ಆಗಿದೆ, ಇದು ಬೇರೆ ಕಾರಣ ಇಲ್ಲ. ನಂದು ಎಷ್ಟು ಯೋಗ್ಯತೆ ಇಲ್ಲ ಅಂದರೂ ಕೂಡ ಗುರುಗಳು ಮಾಡಿಸ್ತಾ ಇದ್ದಾರೆ ಅಂತ ಬಹಳ ಸಂತೋಷ ಆಗ್ತಾಯಿದೆ. ನೀವು ಸಂತೋಷಿಸಿ. ಇಷ್ಟು ಲೇಟ್ ಆದರೂ 11 ಗಂಟೆ ಆದರೂ ಕೂಡ ಕೂತು ಕೇಳ್ತೀರಿ, ಅದು ನಿಮಗೆ ಕೂಡ ಧನ್ಯವಾದಗಳು. ಆಮೇಲೆ ಗುರುಗಳು ನಮ್ಮ ಕಡೆ ಹೀಗೆ ಸೇವೆ ತಗೊಳ್ಳಿ ಅಂತ ಪ್ರಾರ್ಥನೆ ಮಾಡೋಣ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನದ ಯಥಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅನಂದಾಪತಿ ಪುರುಷೋತ್ತಮ ಅಭಿನ್ನ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.